ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡೋದೆ ಅಂತ. ಲೆಜೆಂಡರಿ ಇನ್ವೆಸ್ಟರ್, ಸೊ ತುಂಬಾ ಹೆಸರು ಮಾಡಿರ್ತಕ್ಕಂಥ ಒಬ್ಬ ಹೂಡಿಕೆದಾರರು ಇವರು ವಾರನ್ ಬಫೆಟ್ ಅಂತ. ಎಲ್ಲರೂ ಕೇಳಿರ್ತೀರ ಇವ್ರ ಬಗ್ಗೆ. ಇವ್ರು ಒಂದ್ ಕಡೆ ಹೇಳ್ತಾರೆ, ಯಾವುದೇ ಒಬ್ಬ ಹೂಡಿಕೆದಾರನಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ 2 ನಿಯಮಗಳು ಗೊತ್ತಿರಬೇಕು ಅಂತ. ಮೊದಲನೇ ನಿಯಮ ಏನಪ್ಪಾ ಅಂತ ಅಂದ್ರೆ ದುಡ್ಡನ್ನ ಕಳ್ಕೋಬಾರದು, ಡೋಂಟ್ ಲೂಸ್ ಯುವರ್ ಮನಿ ಅಂತ ಹೇಳ್ತಾರೆ. ಎರಡನೇ ನಿಯಮ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂತ ಅಂದ್ರೆ ಮೊದಲನೇ ನಿಯಮವನ್ನ ಮರಿಬಾರದು ಅನ್ನೋದು. ಸೊ ಮೊದಲನೇ ರೂಲ್ ಅನ್ನ ಮರಿಬಾರದು ಅನ್ನೋದನ್ನ ಎರಡನೇ ರೂಲ್ ಆಗಿ ಅವ್ರು ಹೇಳ್ಕೊಡ್ತಾರೆ. ಸೊ ಇದರಿಂದ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಮೋರ್ ದನ್ ದ ಪ್ರಾಫಿಟ್ಸ್ ಎಷ್ಟು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಹತ್ರ ಇರೋ ದುಡ್ಡನ್ನ ಯಾವ ರೀತಿ ನಾವು ಕಾಯ್ಕೊಂಡು ಮುಂದೆ ಅದನ್ನ ಸೇಫ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ಮ ದುಡ್ಡನ್ನ ಬೆಳೆಸ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಈ ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಳೋಣ, ಯಾವ ರೀತಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸೇಫ್ ಆಗಿ ಇಟ್ಕೋಬೇಕು, ಒಂದು ಯಾವ ರೀತಿ ಮಿಟಿಗೇಟ್ ಮಾಡ್ಬೇಕಿರ್ತಕ್ಕಂತಹ ರಿಸ್ಕ್ ಅನ್ನ ಕಡಿಮೆ ಮಾಡಬಹುದು, ಹಾಗೆ ಏನೇನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕು. ಒಬ್ಬ ಬಿಗಿನರ್ ಅಥವಾ ಹೊಸಬರಾಗಿರೋದ್ರಿಂದ ಯಾವ್ಯಾವ ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಬಿಫೋರ್ ಇನ್ವೆಸ್ಟಿಂಗ್ ಅನ್ನೋದನ್ನ ಈ ವಿಡಿಯೋ ಮೂಲಕ ಬಹಳ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರಿಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ. ಸೊ ಮೊದಲನೇದಾಗಿ ಏನಪ್ಪಾ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಇರ್ತಕ್ಕಂತಹ ರಿಸ್ಕ್ ಏನಿದೆಯೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥದ್ದು ಅದನ್ನ ಯಾವ ರೀತಿ ನೀವು ಕಡಿಮೆ ಮಾಡ್ಕೊಳ್ತೀರಾ, ಹಾಗೆ ನಿಮ್ಮಲ್ಲಿ ಇರ್ತಕ್ಕಂತಹ ದುಡ್ಡನ್ನ ಯಾವ ರೀತಿ ಸೇಫ್ ಆಗಿ ಇಟ್ಕೊಳ್ತೀರಾ ಅನ್ನೋದು ಮೊದಲನೇ ಇಂಪಾರ್ಟೆಂಟ್ ಪ್ರಿಯಾರಿಟಿ ಆಗಿದ್ರೆ. ಎರಡನೇದು ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾವ ಒಂದು ವಿಷಯಗಳನ್ನ ನೀವು ತಿಳ್ಕೋಬೇಕು, ಒಂದು ಗ್ರೋತ್ ರಿಲೇಟೆಡ್ ಸ್ಟಾಕ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಯಾವುದೇ ಒಂದು ಸ್ಟಾಕ್ಗೆ ಏನ್ ಗ್ರೋತ್ ಪೊಟೆನ್ಶಿಯಲ್ ಇದೆ, ಏನ್ ಬೆಳೀತಕ್ಕಂತಹ ಶಕ್ತಿ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಕೂಡ ಒಬ್ಬ ಕಾಮನ್ ಇನ್ವೆಸ್ಟರ್ಗೆ ಬಹಳ ಮುಖ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ 4 ಇಂಪಾರ್ಟೆಂಟ್ ಅನಾಲಿಸಿಸ್ಗಳು ಅಥವಾ 4 ವಿಷಯಗಳನ್ನ ನೀವು ಯಾವಾಗಲೂ ಕಂಪನಿಗಳಲ್ಲಿ ನೋಡ್ಬೇಕಾಗಿರುತ್ತೆ. ಆ 4 ವಿಷಯಗಳು ಯಾವ್ಯಾವ್ದು ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಬಿಸ್ನೆಸ್ ರಿಲೇಟೆಡ್. ಇಲ್ಲಿ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಸರ್ಕಲ್ ಆಫ್ ಕಾಂಪಿಟೇಷನ್ ಅಂತ ಹೇಳ್ತೀವಿ ನಾವು ಈ ಒಂದು ವಿಷಯದಲ್ಲಿ. ಬಿಸ್ನೆಸ್ ರಿಲೇಟೆಡ್ ಅಂತ ಬಂದಾಗ ಯಾವುದೇ ಒಬ್ಬ ವ್ಯಕ್ತಿ ಹೂಡಿಕೆ ಮಾಡ್ತಾ ಇದಾರೆ ಅಂತಂದ್ರೆ ಅವರ ಸರ್ಕಲ್ ಆಫ್ ಕಾಂಪಿಟೇಷನ್ ಇರ್ತಕ್ಕಂತಹ ಒಂದು ಬಿಸ್ನೆಸ್ ರಿಲೇಟೆಡ್ ತಿಳ್ಕೊಂಡು ಹೂಡಿಕೆ ಮಾಡೋದು ಮುಖ್ಯವಾಗಿರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಸಪೋಸ್ ನೀವು IT ಕಂಪನಿಲಿ ವರ್ಕ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳೋಣ. ನಿಮಗೆ ಒಂದು IT ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಅಥವಾ ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನೋದೊಂದು ಐಡಿಯಾ ಇತ್ತು ಅಂದ್ರೆ, ಈ IT ಕಂಪನಿಗಳು ಏನಿದೆಯೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟಾಗಿರ್ತಕ್ಕಂಥದ್ದು ಅವನ್ನ ಅನಲೈಸ್ ಮಾಡೋದ್ರಲ್ಲಿ ನಿಮಗೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, ಇಂಪಾರ್ಟೆಂಟ್ ಆಗಿ ಯಾವುದೇ ಒಂದು ಸ್ಟಾಕ್ ಅನ್ನ ಹೂಡಿಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಹೂಡಿಕೆಯನ್ನ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಕಾನ್ಫಿಡೆನ್ಸ್ ಏನಿದೆಯೋ, ಕನ್ವಿಕ್ಷನ್ ಅಂತ ಹೇಳ್ತಾರೆ ಇದಕ್ಕೆ, ಈ ಕಾನ್ಫಿಡೆನ್ಸ್ ಕೂಡ ನಿಮಗೆ ಆ ಬಿಸ್ನೆಸ್ ಬಗ್ಗೆ ನಿಮ್ಗೆ ಎಷ್ಟು ಕ್ಲಾರಿಟಿ ಇದೆ, ಹಾಗೆ ನಿಮ್ಮ ಹೂಡಿಕೆ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಎಷ್ಟು ರಿಟರ್ನ್ ಆ ಬಿಸ್ನೆಸ್ ಇಂದ ಬರುತ್ತೆ ಅನ್ನೋದು. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ನೀವು ಹೂಡಿಕೆ ಮಾಡ್ತಾ ಇದ್ದೀರಾ ಅಂದ್ರೆ ಆ ಬಿಸ್ನೆಸ್ ಬಗ್ಗೆ ಎಷ್ಟು ಕ್ಲಾರಿಟಿ ನಿಮಗಿದೆ ಅನ್ನೋದು ಮುಖ್ಯವಾಗಿರುತ್ತೆ. ಹಾಗೆ ಈ ಬಿಸ್ನೆಸ್ ರಿಲೇಟೆಡ್ ಅಂತ ಬಂದಾಗ ಈ ಇಂಡಸ್ಟ್ರಿಯನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಏನಕ್ಕಪ್ಪ ಅಂತ ಅಂದ್ರೆ ಯಾವುದೇ ಒಂದು ಸ್ಟಾಕ್ ಅಂತ ಇದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಇಂಡಸ್ಟ್ರಿ ಇರುತ್ತೆ. ಸೊ ಸಪೋಸ್ ಲೆಟ್ಸ್ ಸೇ 2013 2020 ವರ್ಗು ನೀವು ರಿಯಲ್ ಎಸ್ಟೇಟ್ ನೋಡೋದಾದ್ರೆ, ಓವರ್ ಆಲ್ ಒಂದು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಏನಿತ್ತು ಕೆಳಗಡೆ ಬರ್ತಾ ಇತ್ತು, ಆ ನಿಟ್ಟಿನಲ್ಲಿ ಎಲ್ಲಾ ಸ್ಟಾಕ್ಸ್ ಗಳನ್ನು ಆಲ್ಮೋಸ್ಟ್ ಒಂದು ಡಿಸೆಂಟ್ ಅಥವಾ ಒಂದು ನಾರ್ಮಲ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ತುಂಬಾ ಹೈ ಗ್ರೋತ್ ಪೊಟೆನ್ಶಿಯಲ್ ಪರ್ಫಾರ್ಮೆನ್ಸ್ ಗಳನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ಇಂಡಸ್ಟ್ರಿ ಓವರ್ ವ್ಯೂನ ಅಥವಾ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದನ್ನ, ವೆದರ್ ಇಂಡಸ್ಟ್ರಿ ಇಸ್ ಮೇಕಿಂಗ್ ಗುಡ್ ಪ್ರಾಫಿಟ್ಸ್ ಆರ್ ನಾಟ್, ಓವರ್ ಆಲ್ ಸೇಲ್ಸ್ ಗಳು ಯಾವ ರೀತಿ ಇದೆ ಓವರ್ ಆಲ್ ಇಂಡಸ್ಟ್ರಿ ಇದು, ಅಥವಾ ಒಂದು ಆ ಕಂಪನಿ ಓವರ್ ಆಲ್ ಸೇಲ್ಸ್ ಪ್ರಾಫಿಟ್ಸ್ ಎಲ್ಲ ಕನ್ಸಿಸ್ಟೆಂಟ್ ಆಗಿ ಬರ್ತಿದೆಯಾ, ಇದನ್ನೆಲ್ಲ ತಿಳ್ಕೊಳ್ಳೋದು ಮುಖ್ಯವಾಗಿರುತ್ತೆ ಬಿಸ್ನೆಸ್ ವೈಸ್ ನೋಡೋದಾದ್ರೆ. ಹಾಗೆ ನೆಕ್ಸ್ಟ್ ಕ್ವಶನ್ ಬಂದು, ಆ ಪರ್ಟಿಕ್ಯುಲರ್ ಸ್ಟಾಕ್ ನೀವೇನ್ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿರ್ತೀರೋ ಅಥವಾ ಬಿಸ್ನೆಸ್ ಮೇಲೆ, ಆ ಬಿಸ್ನೆಸ್ ರಿಲೇಟೆಡ್ ಇರತಕ್ಕಂತ ಪ್ರೊಡಕ್ಟ್ಸ್ ಅಂಡ್ ಸರ್ವಿಸಸ್ ಗಳಿಗೆ ಡಿಮ್ಯಾಂಡ್ ಯಾವ ರೀತಿ ಇದೆ, ಕನ್ಸ್ಯೂಮರ್ ಡಿಮ್ಯಾಂಡ್ ಯಾವ ರೀತಿ ಇದೆ ಅಂತ ಕೂಡ ನೀವು ಒಂದು ಪ್ರಾಪರ್ ಆಗಿ ಅನಲೈಸ್ ಮಾಡಬೇಕಾಗಿರುತ್ತೆ. ಸೊ ಬೇಸಿಕಲಿ ಈಗ ಏನಪ್ಪಾ ಅಂತಂದ್ರೆ ಒಳ್ಳೆ ಡಿಮ್ಯಾಂಡ್ ಇದೆ ಒಂದು ಯಾವುದೇ ಒಂದು ಕಂಪನಿಯ ಪ್ರೊಡಕ್ಟ್ಸ್ ಅಂಡ್ ಸರ್ವಿಸಸ್ ಗಳಿಗೆ ಅಂದ್ರೆ ಆಬ್ವಿಯಸ್ಲಿ ಆ ಡಿಮ್ಯಾಂಡ್ ಆ ಒಂದು ಕಂಪನಿಗೆ ಲಾಭವಾಗಿ ಕನ್ವರ್ಟ್ ಆಗೇ ಆಗುತ್ತೆ ಬೈ ಮಾಡಿದಾಗ ಯೂಸರ್ಸ್ ಗಳು. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಎಸ್ಪೆಷಲಿ ಒಂದೊಂದು ಕಂಪನಿಗಳು ಪರ್ಟಿಕ್ಯುಲರ್ಲಿ ಒಂದು ನೀಶ್ ಮಾರ್ಕೆಟ್ ನ ಟಾರ್ಗೆಟ್ ಮಾಡಿರುತ್ತೆ, ಅಂದ್ರೆ ತುಂಬಾ ಕಾನ್ಸಂಟ್ರೇಟೆಡ್ ಮಾರ್ಕೆಟ್ ನ ಟಾರ್ಗೆಟ್ ಮಾಡಿರುತ್ತೆ. ಆ ತರ ಸಮಯದಲ್ಲಿ ಇನ್ನೂ ಸ್ವಲ್ಪ ಡೀಪರ್ ಅನಾಲಿಸಿಸ್ ನ ಮಾಡೋದು ಮುಖ್ಯವಾಗಿರುತ್ತೆ. ಈ ಬಿಸ್ನೆಸ್ ರಿಲೇಟೆಡ್ ನೆಕ್ಸ್ಟ್ ನೋಡೋದಾದ್ರೆ ಎಷ್ಟು ಡೈವರ್ಸಿಫೈಡ್ ಸರ್ವಿಸ್ ಅಂಡ್ ಪ್ರೊಡಕ್ಟ್ಸ್ ಗಳನ್ನ ಹೊಂದಿದೆ ಕಂಪನಿ ಅಂತ ಹೇಳ್ಕೊಂಡು ನೋಡ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಇದನ್ನ ಡಿಸ್ಕ್ರಿಪ್ಷನ್ ಅಂತ ಕರೀತಾರೆ. ಯೂಶುವಲಿ ಈಗ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಸದ್ಯಕ್ಕೆ ಯಾವುದೇ ಒಂದು ಕಂಪನಿ ಬರೀ ಡೀಸೆಲ್ ಇಂಜಿನ್ಸ್ ಗಳು ಅಥವಾ ಡೀಸೆಲ್ ಕಾರ್ಸ್ ಗಳ ಮೇಲೆ ಡಿಪೆಂಡ್ ಆಗಿತ್ತು ಅಂತಂದ್ರೆ ಆಬ್ವಿಯಸ್ಲಿ ಅದ್ರ ರಿಸ್ಕ್ ಜಾಸ್ತಿ ಇರುತ್ತೆ ಆ ಕಂಪನಿಗಳಲ್ಲಿ. ಬಿಕಾಸ್ ಬರ್ತಕ್ಕಂಥ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳು ಅವೆಲ್ಲ ಬರ್ತಾ ಇರೋದ್ರಿಂದ ಓವರ್ ಆಲ್ ಕಂಪನಿ ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದೆಯಾ, ಡಿಸ್ಟ್ರಪ್ಷನ್ ಓವರ್ ಆಲ್ ಈ ತರ ಒಂದು ಇಂಡಸ್ಟ್ರಿನೇ ಚೇಂಜ್ ಆಗ್ತಾ ಇರಬೇಕಾದ್ರೆ ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆಯಲ್ಲ ಕಂಪನಿ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ನೀವು ಅನಲೈಸ್ ಮಾಡೋದು ಮುಖ್ಯವಾಗಿರುತ್ತೆ ಇಲ್ಲಿ. ಸೊ ಇದು ಕಂಪನಿಯ ಬಿಸ್ನೆಸ್ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ, ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಬೇಕಾಗಿರೋದು ಮ್ಯಾನೇಜ್ಮೆಂಟ್. ಸೊ ಕಂಪನಿಯಲ್ಲಿ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋದು ಕೂಡ ಮುಖ್ಯವಾಗಿರುತ್ತೆ ಇಲ್ಲಿ. ಅದರಲ್ಲಿ ಮೊದಲನೇದಾಗಿ ನೀವು ನೋಡಬೇಕಾಗಿರತಕ್ಕಂಥದ್ದು, ಕಂಪನಿ ಯಾವ ರೀತಿ ತನ್ನ ಪರ್ಫಾರ್ಮೆನ್ಸ್ ಇಟ್ಕೊಂಡಿದೆ ಇನ್ ಟರ್ಮ್ಸ್ ಆಫ್ ದ ಸೇಲ್ಸ್ ಇರ್ಬೋದು, ಲಾಂಗ್ ಟರ್ಮ್ ಸೇಲ್ಸ್ ಗಳು ಯಾವ ರೀತಿ ಇದೆ ಕಂಪನಿದು, ಪ್ರಾಫಿಟ್ಸ್ ಯಾವ ರೀತಿ ಇದೆ, ಕ್ಯಾಶ್ ಫ್ಲೋ ಯಾವ ರೀತಿ ಇದೆ ಕಂಪನಿಗೆ. ಬಿಕಾಸ್ ಯಾವುದೇ ಒಂದು ಒಳ್ಳೆಯ ಮ್ಯಾನೇಜ್ಮೆಂಟ್ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಅವರು ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಸುಮಾರು ಕೆಲಸಗಳನ್ನ ಮಾಡ್ತಿರ್ತಾರೆ. ಸೇಲ್ಸ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಪ್ರಾಫಿಟ್ ಕೂಡ
ಬಂದಿರಬೇಕು ಕಂಪನಿಗೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಕ್ಯಾಶ್ ಫ್ಲೋನು ಇರಬೇಕಾಗಿರುತ್ತೆ. ಸೊ ಇದು ಒಂದು ಒಳ್ಳೆಯ ಮ್ಯಾನೇಜ್ಮೆಂಟ್ ಇದೆ ಕಂಪನಿಲಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಹಾಗೆ ಈ ಮ್ಯಾನೇಜ್ಮೆಂಟ್ ಸಿಚುವೇಶನ್ ಅಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ ಲೋನ್ ಏನಾದ್ರೂ ಜಾಸ್ತಿ ಇದೆಯಾ ಕಂಪನಿಲಿ ಅನ್ನೋದು ಮುಖ್ಯವಾಗಿರುತ್ತೆ. ಎಸ್ಪೆಷಲಿ ಮೊದಲನೇ ತಮ್ರೂಲ್ ಏನಪ್ಪಾ ಅಂದ್ರೆ ಜಾಸ್ತಿ ಸಾಲ ಇರ್ತಕ್ಕಂಥ ಕಂಪನಿಗಳಲ್ಲಿ ಮೊದಲನೇದಾಗಿ ಹೂಡಿಕೆ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ, ಬಿಕಾಸ್ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಅವ್ರು ಲೋನ್ ಮೇಲೆ ಕಂಪನಿನ ಗ್ರೋತ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರೋದಿಲ್ಲ. ಸೊ ಲೋನ್ ಕಡಿಮೆ ಇಟ್ಕೊಂಡಿರ್ತಾರೆ. ಓಬಿಯಸ್ಲಿ ಅದರಲ್ಲಿ ಓವರ್ ಆಲ್ ನಾನು ಏನ್ ಹೇಳಿದ್ನೋ ಆಗ್ಲೇ ಗ್ರೋತ್ಗಳು ಚೆನ್ನಾಗಿರುತ್ತೆ ಕಂಪನಿಗಳಲ್ಲಿ. ಹಾಗೆ ಇಲ್ಲಿ ಕೊನೆಯದಾಗಿ ಬರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಈ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಅಂತ ಅಂದ್ರೆ ಅವ್ರಿಗೆ ಬರ್ತಕ್ಕಂಥ ಅಮೌಂಟ್ಸ್ ಗಳೇನಿದೆಯೋ ಓವರ್ ಆಲ್ ಒಂದು ಅಮೌಂಟ್ ಅನ್ನ ಯಾವ ರೀತಿ ಅಲೋಕೇಟ್ ಮಾಡ್ತಾ ಇದೆ, ಯಾವ ರೀತಿ ಹಂಚ್ತಾ ಇದೆ ಬಿಸ್ನೆಸ್ ಗೆ ಅಂತ ನೋಡ್ಕೊಳ್ಳೋದು ಮುಖ್ಯವಾಗಿರುತ್ತೆ ಮ್ಯಾನೇಜ್ಮೆಂಟ್ ಕ್ಯಾಟಗರೀಸ್ ಅಲ್ಲಿ. ಸೊ ಈಗೇನಪ್ಪಾ ಅಂತ ಅಂದ್ರೆ ಈ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅಲ್ಲೇ ಹೂಡಿಕೆ ಮಾಡ್ತಾ ಇದಾರ, ರೀಇನ್ವೆಸ್ಟ್ ಮಾಡ್ತಾ ಇದಾರ, ಅಥವಾ ಬೇರೆ ಎಕ್ಸ್ಪಾನ್ಷನ್ ಗೋಸ್ಕರ ಏನಾದ್ರು ಯೋಚನೆ ಮಾಡ್ತಾ ಇದಾರ ಮ್ಯಾನೇಜ್ಮೆಂಟ್ ಅಲ್ಲಿ, ಅಥವಾ ಮೂರನೇದಾಗಿ ಏನಪ್ಪಾ ಅಂದ್ರೆ ಎಕ್ಸಸ್ ಕ್ಯಾಶ್ ಏನಿರುತ್ತೋ ಅದನ್ನ ಡಿವಿಡೆಂಡ್ಸ್ ಮೂಲಕ ಅಥವಾ ಬೈಬ್ಯಾಕ್ಸ್ ಮೂಲಕ ಏನಾದ್ರು ನಿಮ್ಗೆ ಆಸ್ ಎ ಕಾಮನ್ ಇನ್ವೆಸ್ಟರ್ ಗೆ ಕೊಡ್ತಿದಾರಾ ಇಲ್ವಾ ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು ಮುಖ್ಯವಾಗಿರುತ್ತೆ ಮ್ಯಾನೇಜ್ಮೆಂಟ್ ವೈಸ್ ನೋಡೋದಾದ್ರೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮ್ಯಾನೇಜ್ಮೆಂಟ್ ವೈಸ್ ಅವ್ರು ಹೇಳ್ತಾ ಇರೋದನ್ನ ಅವ್ರು ಮಾಡ್ತಾ ಇದಾರ ಅನ್ನೋದು ಮುಖ್ಯವಾಗಿರುತ್ತೆ. ಎಸ್ಪೆಷಲಿ ಈಗ ಸುಮಾರು ಕಂಪನಿಗಳು ಹೊಸ ಹೊಸ ಕ್ಯಾಪೆಕ್ಸ್ ಗಳನ್ನ ಅನೌನ್ಸ್ ಮಾಡ್ತಾರೆ, ಹೊಸ ಪ್ರಾಡಕ್ಟ್ಸ್ ಗಳು ಇರ್ಬೋದು, ಹೊಸ ಹೊಸ ರೀತಿಯ ಒಂದು ಅನೌನ್ಸ್ಮೆಂಟ್ಸ್ ಗಳನ್ನ ಕೊಡ್ತಿರ್ತಾರೆ. ಆ ಅನೌನ್ಸ್ಮೆಂಟ್ಸ್ ಗಳನ್ನ ಅವರು ಫಾಲೋ ಅಪ್ ಮಾಡ್ತಿದಾರ, ಅದ್ರ ರೀತಿಯಾಗಿ ಅವ್ರು ನಡ್ಕೊಳ್ತಾ ಇದಾರ ಅಂತ ತಿಳ್ಕೊಳ್ಳೋದನ್ನು ಕೂಡ ಸೂಕ್ಷ್ಮವಾಗಿ ಒಬ್ಬ ಇನ್ವೆಸ್ಟರ್ ಗೆ ಬಹಳ ಮುಖ್ಯವಾಗಿರುತ್ತೆ. ಸಪೋಸ್ ಅವ್ರು ಅದನ್ನ ಮಾಡ್ತಾ ಇಲ್ಲ, ಅವ್ರ ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಅವ್ರು ಹೇಳಿರೋದನ್ನ ಅವ್ರು ಮಾಡ್ತಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಸಮಥಿಂಗ್ ಏನೋ ಹೆಚ್ಚು ಕಡಿಮೆ ಇದೆ, ಅಥವಾ ಅವರು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ತಿಲ್ಲ ಅನ್ನೋದು ನಮಗೆ ಇಲ್ಲಿ ಕಂಡು ಬರುತ್ತೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಕಂಪನ್ಸೇಷನ್ ಎಷ್ಟು ಇಟ್ಕೊಂಡಿರ್ತಾರೆ, ಅವ್ರಿಗೆ ಎಷ್ಟು ಅವ್ರು ಪೇ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ಸೊ ಇಲ್ಲ ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ ಅದನ್ನ ತಿಳ್ಕೊಳ್ಳೋದ್ರ ಮೂಲಕ ಎಷ್ಟು ಒಂದು ವ್ಯಾಲ್ಯೂವನ್ನ ಶೇರ್ ಹೋಲ್ಡರ್ಗೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಶೇರ್ ಹೋಲ್ಡರ್ ರಿಲೇಟೆಡ್ ಓರಿಯೆಂಟೆಡ್ ಆಗಿ ಥಿಂಕ್ ಮಾಡುವಂತ ಒಂದು ಮ್ಯಾನೇಜ್ಮೆಂಟ್ ಇದೆಯಾ ಇಲ್ವಾ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಮಗೆ. ಹಾಗೆ ಕೊನೆಯದಾಗಿ ಮ್ಯಾನೇಜ್ಮೆಂಟ್ ವೈಸ್ ಅಂತ ನೋಡೋದಾದ್ರೆ ತನ್ನ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ಈಗ ಚಿಕ್ಕ ಚಿಕ್ಕ ಶೇರ್ ಹೋಲ್ಡರ್ಸ್ ಗಳನ್ನು ಯಾವ ರೀತಿ ಒಂದು ಕನ್ಸಿಡರ್ ಮಾಡ್ಕೊಂಡು ಅವ್ರಿಗೆ ಎಷ್ಟು ಒಂದು ರೆಸ್ಪೆಕ್ಟ್ ಕೊಡುತ್ತೆ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ಇದನ್ನ ಯಾವ ರೀತಿ ತಿಳ್ಕೋಬಹುದು, ಸಿಂಪಲ್ ಆಗಿ ಯಾವುದೇ ಒಂದು ಅಪ್ಡೇಟ್ಸ್ ಗಳು ಏನಿದೆಯೋ ರಿಲೇಟೆಡ್ ಟು ಅವರ ಅನೌನ್ಸ್ಮೆಂಟ್ಸ್ ಗಳು ಅಥವಾ ಓವರ್ ಆಲ್ ಒಂದು ಸ್ಟಾಕ್ ಶೇರ್ ಹೋಲ್ಡರ್ಸ್ ಗೆ ಸಿಗ್ತಕ್ಕಂಥ ಇನ್ಫಾರ್ಮೇಶನ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಕೊಡ್ತಿದ್ದಾರೆ ಕಂಪನಿಗಳಿಂದ ಅನ್ನೋದು ಮುಖ್ಯವಾಗಿರುತ್ತೆ. ಹಾಗೆ ಇಂಪಾರ್ಟೆಂಟ್ ಆಗಿ ಎಕ್ಸ್ಚೇಂಜ್ ಗಳಿಗೆ ಅವ್ರ ಅಪ್ಡೇಟ್ಸ್ ಯಾವ ರೀತಿ ಇದೆ, ಪ್ರಾಪರ್ ಆಗಿ ಅಪ್ಡೇಟ್ಸ್ ಮಾಡ್ತಿದಾರ, ಅಥವಾ ಇನ್ಸೈಡರ್ ಟ್ರೇಡಿಂಗ್ ಆಗದೆ ಇರೋ ರೀತಿ ಅವ್ರು ಏನೇನೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ, ಅಥವಾ ಅದರ ರಿಲೇಟೆಡ್ ಏನಾದ್ರು ಅಪ್ಡೇಟ್ಸ್ ಗಳಿದ್ರೆ ಅದನ್ನ ಎಕ್ಸ್ಚೇಂಜ್ ಗೆಲ್ಲ ಕೊಡ್ತಿದಾರ ಅನ್ನೋದು ತಿಳ್ಕೊಳ್ಳೋದು ಕೂಡ ಮುಖ್ಯವಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಮ್ಯಾನೇಜ್ಮೆಂಟ್ ವೈಸ್ ನೋಡೋದಾದ್ರೆ. ಸೊ ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಂದು ಫಿನಾನ್ಷಿಯಲ್ ಸ್ಟ್ರೆಂತ್. ಯಾವುದೇ ಒಂದು ಕಂಪನಿಯ ಒಂದು ನೆಕ್ಸ್ಟ್ ಬರ್ತಕ್ಕಂಥ ಬೆಳವಣಿಗೆ ಏನಿದೆಯೋ ಕಂಪನಿದು ಅದು ಈ ಫಿನಾನ್ಷಿಯಲ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಂಪನಿ ಹಣಕಾಸಿನ ವ್ಯವಹಾರದಲ್ಲಿ ಎಷ್ಟು ಶಕ್ತಿ ಹೊಂದಿದೆ ಅನ್ನೋದು ಒಬ್ಬ ಇನ್ವೆಸ್ಟರ್ ಗೆ ತಿಳ್ಕೊಳ್ಳೋದು ಕೂಡ ಬಹಳನೇ ಪ್ರಾಮುಖ್ಯತೆ ವಹಿಸುತ್ತೆ ಇನ್ವೆಸ್ಟಿಂಗ್ ಅಲ್ಲಿ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕಂಪನಿ ಸ್ಕೇಲ್ ಅಪ್ ಅಥವಾ ಒಂದು ಕಂಪನಿ ಬೆಳೆಯೋದಕ್ಕೆ ಏನೇನೆಲ್ಲ ಅವಕಾಶಗಳಿದೆ ಕಂಪನಿಯಲ್ಲಿ ಇವತ್ತಿನ ಮಟ್ಟಿಗೆ, ಹಾಗೆ ಫ್ಯೂಚರ್ ಔಟ್ಲುಕ್ ಅಥವಾ ಓವರ್ ಆಲ್ ಒಂದು ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಏನು ಸ್ಕೋಪ್ ಇದೆ ಈ ಬಿಸ್ನೆಸ್ ಗೆ, ಈಗ ಇರ್ತಕ್ಕಂಥ ಫಿನಾನ್ಸ್ ಏನಿದೆಯೋ ಕಂಪನಿದು ಅದು ಈ ಕಂಪನಿಯ ಗ್ರೋತ್ ಗೆ ಸಪೋರ್ಟ್ ಮಾಡುತ್ತಾ ಇಲ್ವಾ, ರಿಟರ್ನ್ ಆನ್ ಇಕ್ವಿಟಿ. ಸೊ ಇದನ್ನ ನಾನು ಸುಮಾರು ಕಡೆ ಹೇಳಿರ್ತೀನಿ, ರೀಸೆಂಟ್ ಆಗಿ ಫಿನಾನ್ಷಿಯಲ್ ರೇಷಿಯೋಸ್ ಗಳದ್ದು ಒಂದು ವಿಡಿಯೋಸ್ ಮಾಡಿ ಹಾಕಿದ್ವಿ ನಾವು, ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ಅದನ್ನ. ರಿಟರ್ನ್ ಆನ್ ಇಕ್ವಿಟಿ ಏನಿದೆಯೋ ಕಂಪನಿದು ಚೆನ್ನಾಗಿದೆಯಾ, ಈ ರೀಸೆಂಟ್ ಇಯರ್ಸ್ ಗಳಲ್ಲಿ ಒಂದು ಒಳ್ಳೆ ರಿಟರ್ನ್ ಆನ್ ಇಕ್ವಿಟಿ ಹೊಂದಿದೆಯಾ ಕಂಪನಿ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ಕಂಪನಿ ಬಿಸ್ನೆಸ್ ಯಾವ ರೀತಿ ಇದೆ, ಬಿಸ್ನೆಸ್ ನನಗೆ ಅರ್ಥ ಆಗುತ್ತಾ, ಹಾಗೆ ಓವರ್ ಆಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ, ಫಿನಾನ್ಷಿಯಲ್ ಸ್ಟ್ರೆಂತ್ಸ್ ಗಳು ಏನಿದೆ ಕಂಪನಿದು, ಓವರ್ ಆಲ್ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ ಇಲ್ವಾ ಕಂಪನಿದು ಅಂತ ಓವರ್ ಆಲ್ ಒಂದು ಬೇಸಿಕ್ ಓವರ್ ವ್ಯೂಸ್ ಗಳನ್ನ ತಿಳ್ಕೊಳ್ಬೇಕಾಗಿರುತ್ತೆ. ಬಟ್ ಇಷ್ಟೇ ಅಲ್ಲ, ಇಲ್ಲಿ ಈಗ ಇನ್ಫೋಸಿಸ್ ಕಂಪನಿ ಇರ್ಬೋದು, HUL ಇರ್ಬೋದು, ITC ಇರ್ಬೋದು, ಈ ಕಂಪನಿಗಳೆಲ್ಲ ಏನಪ್ಪಾ ಅಂದ್ರೆ ಒಂದು ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ನ ಹೊಂದಿತ್ತು. ಆದ್ರೂ ಕೂಡ ಈ ಆಲ್ಮೋಸ್ಟ್ ಒಂದು 7-8 ವರ್ಷದವರೆಗೂ ಏನು ರಿಟರ್ನ್ ಕೊಟ್ಟಿರಲಿಲ್ಲ ಹೂಡಿಕೆದಾರರಿಗೆ. ಈ ವಿಷಯವಾಗಿನೇ ನಾವು ನೆಕ್ಸ್ಟ್ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ವ್ಯಾಲ್ಯೂಯೇಷನ್ ಯಾವ ರೀತಿ ಇದೆ ಕಂಪನಿದು. ಓವರ್ ಆಲ್ ಒಂದು ಸ್ಟಾಕ್ ಪ್ರೈಸ್ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಓವರ್ ಆಲ್ ವ್ಯಾಲ್ಯೂಯೇಷನ್ ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಳೋದು ಕೂಡ ಒಬ್ಬ ಇನ್ವೆಸ್ಟರ್ ಗೆ ಮುಖ್ಯವಾಗಿರುತ್ತೆ. ಅದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ ನಾವು. ಪಾಪ್ಯುಲರ್ ಎಕನಾಮಿಸ್ಟ್ ಜಾನ್ ಮೈನಾರ್ಡ್ ಹತ್ರ ಹೇಳ್ತಾರೆ, ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಬಿ ರಫ್ಲಿ ರೈಟ್ ದ್ಯಾನ್ ಬೀಯಿಂಗ್ ಪ್ರಿಸೈಸ್ಲಿ ರಾಂಗ್. ಸೊ ಇದ್ರ ಅರ್ಥ ಏನಪ್ಪಾ ಅಂತ ಅಂದ್ರೆ ರಫ್ ಆಗಿ ರೈಟ್ ಇದ್ರೂ ಪರವಾಗಿಲ್ಲ, ನಮ್ಮ ಡಿಸಿಷನ್ಸ್ ಗಳಲ್ಲಿ ತಪ್ಪು ಡಿಸಿಷನ್ಸ್ ಗಳನ್ನ ತಗೋಬಾರ್ದು ನಾವು ಅಂತ ಹೇಳ್ಕೊಂಡು, ಅಥವಾ ಗೊತ್ತಿರ್ತಕ್ಕಂತಹ ತಪ್ಪು ಡಿಸಿಷನ್ಸ್ ಗಳನ್ನ ನಾವು ತಗೊಳ್ಬಾರ್ದು ಅಂತ ಹೇಳ್ತಾರೆ. ಇದೆಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಒಬ್ಬ ಇನ್ವೆಸ್ಟಿಂಗ್ ಇದರಲ್ಲಿ, ಈಗ ಫಾರ್ ಎಕ್ಸಾಂಪಲ್ ವ್ಯಾಲ್ಯೂಯೇಷನ್ ಅಂದ ತಕ್ಷಣ ಸುಮಾರು ರೀತಿಯ ಅನಾಲಿಸಿಸ್ ಗಳಿದೆ. DCF ಅನಾಲಿಸಿಸ್ ಅಂತ ಬರುತ್ತೆ, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಂತ ಹೇಳ್ತಾರೆ. ಇದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಸುಮಾರು ರೀತಿಯ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಬೇಕಾಗಿರುತ್ತೆ ಇನ್ವೆಸ್ಟರ್ಸ್ ಗಳು. ಫ್ರೀ ಕ್ಯಾಶ್ ಫ್ಲೋ ಇರ್ಬೋದು, ಗ್ರೋತ್ ರೇಟ್ ಇರ್ಬೋದು, ಡಿಸ್ಕೌಂಟ್ ರೇಟ್ ಇರ್ಬೋದು, ಈ ತರ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಬಟ್ ಇಷ್ಟೊಂದು ನಾವು ಕಾನ್ಫ್ಲಿಕ್ಟ್ ಅಥವಾ ಈ ತರ ಒಂದು ಗಲಿಬಿಲಿ ಮಾಡ್ಕೊಳ್ಳುವಂತದ್ದು ಏನು ಅವಶ್ಯಕತೆ ಇಲ್ಲ. ಇದು ರಿಲೇಟೆಡ್ ಓವರ್ ಆಲ್ ಒಂದು ಬ್ರಾಡ್ ಪಿಕ್ಚರ್ ನ ಅರ್ಥ ಮಾಡ್ಕೋಬೇಕಪ್ಪ ಅಂತ ಅಂದ್ರೆ, ಈಗ ಎಕ್ಸ್ಟ್ರೀಮ್ ಪ್ಯಾನಿಕ್ ಇರುತ್ತೆ ಮಾರ್ಕೆಟ್ ಅಲ್ಲಿ, ಜಾಸ್ತಿ ಒಂದು ಭಯ
ಭಯದ ವಾತಾವರಣ ಇರುತ್ತೆ ಮಾರ್ಕೆಟ್ ಅಲ್ಲಿ. ಆ ಟೈಮಲ್ಲಿ ಯಾವುದೇ ಒಂದು ಗ್ರೋಯಿಂಗ್ ಬಿಸ್ನೆಸ್ ನೀವು ನೋಡ್ತಾ ಇದ್ರ ಅಂತ ಅಂದ್ರೆ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆಯೋ ಅಂದ್ರೆ ಓವರ್ ಆಲ್ ಬಿಸ್ನೆಸ್ ವ್ಯಾಲ್ಯೂ ಏನಿದೆಯೋ ಕಳೆದ 3-5 ವರ್ಷದ ಏನು ಓವರ್ ಆಲ್ ಅರ್ನಿಂಗ್ಸ್ ಇದೆಯೋ ಕಂಪನಿ ಅದಕ್ಕೆ ಈಕ್ವಲ್ ಆಗಿದೆ ಅಂತ ನೋಡ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಅದೇ ರೀತಿಯಲ್ಲಿ ಎಕ್ಸ್ಟ್ರೀಮ್ ಯೂಫೋರಿಯಾ ಅಂದ್ರೆ ಈಗೇನ್ ಪ್ಯಾನಿಕ್ ಉಲ್ಟಾ ಸಿಚುವೇಶನ್, ಜಾಸ್ತಿ ಜನ ಎಲ್ಲ ಒಂದು ನಂಬ್ತಾ ಇರ್ತಾರೆ, ಎಲ್ಲರನ್ನೂ ಹೂಡಿಕೆ ಮಾಡಕ್ಕೆ ರೆಡಿ ಇರ್ತಾರೆ. ಓವರ್ ಆಲ್ ಆತರ ಸಮಯದಲ್ಲಿ ಕಂಪನಿ ಲಾಸ್ಟ್ 20 ವರ್ಷದ ಅರ್ನಿಂಗ್ಸ್ ನ ನೋಡೋದಾದ್ರೆ ಆ ಕಂಪನಿ ಓವರ್ ಆಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಈಕ್ವಲ್ ಆಗಿದೆಯಾ ಒಂದು ಅರ್ನಿಂಗ್ಸ್ ಗೆ ಅಂತ ನೋಡ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಓವರ್ ಆಲ್ ಒಂದು ಈ DCF ಮಾಡೆಲ್ದು ಒಂದು ಬ್ರಾಡ್ ಪಿಕ್ಚರ್ ಹೇಳ್ಬೇಕಪ್ಪ ಅಂದ್ರೆ ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಸೊ ಈ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಬಗ್ಗೆ ನಾನು ಸಪರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಿಗಿನರ್ ವಿಡಿಯೋದಲ್ಲಿ. ಇದೊಂಥರ ಏನಪ್ಪಾ ಅಂದ್ರೆ ಈ ಓವರ್ ಆಲ್ ವ್ಯಾಲ್ಯೂಯೇಷನ್ ಇದೆಯೋ ಅದನ್ನ ರಿಫ್ಲೆಕ್ಟ್ ಮಾಡುತ್ತೆ ಕಂಪನಿ. ಅಂದ್ರೆ ಓವರ್ ಆಲ್ ಒಂದು ಇನ್ವೆಸ್ಟರ್ಸ್ ಗಳ ಎಕ್ಸ್ಪೆಕ್ಟೇಷನ್ ಏನಿದೆ ಈ ಬಿಸ್ನೆಸ್ ಮೇಲೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಪ್ರೈಸ್ ಟು ಅರ್ನಿಂಗ್ ರೇಷಿಯೋನು ಕೂಡ ಸುಮಾರು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ಓವರ್ ಆಲ್ ಅರ್ನಿಂಗ್ ವಿಸಿಬಿಲಿಟಿ ಏನಿದೆ ಅಂದ್ರೆ ಓವರ್ ಆಲ್ ಕಂಪನಿ ಯಾವ ರೀತಿ ಅರ್ನ್ ಮಾಡ್ತಾ ಇದೆ ರೀಸೆಂಟ್ ಆಗಿ, ಹಾಗೆ ಬರ್ತಕ್ಕಂತ ದಿನಗಳಲ್ಲಿ ಏನು ಒಂದು ಪೊಟೆನ್ಶಿಯಲ್ ಗ್ರೋತ್ ಇದೆ ಬೆಳೀತಕ್ಕಂಥದ್ದು ಈ ಬಿಸ್ನೆಸ್, ಡೆಟ್ ಟು ಇಕ್ವಿಟಿ ರೇಷಿಯೋ, ಮಾರ್ಕೆಟ್ ಏನು ವ್ಯೂ ಇಟ್ಕೊಂಡಿದೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಮೇಲೆ ಲಾಂಗ್ ಟರ್ಮ್ ಗೆ, ಡಿವಿಡೆಂಡ್ಸ್, ಬೈಬ್ಯಾಕ್ಸ್, ಇಂಟ್ರೆಸ್ಟ್ ರೇಟ್ಸ್ ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಒಂದು PE ಅಲ್ಲಿ ಡೈರೆಕ್ಟ್ ಇಂಪ್ಲಿಕೇಶನ್ ತೋರಿಸ್ತಾ ಇರುತ್ತೆ. ಹಾಗಾಗಿ ಏನಪ್ಪಾ ಅಂದ್ರೆ ಈ ವ್ಯಾಲ್ಯೂಯೇಷನ್ ಅಂತ ಬಂದಾಗ ಹೂಡಿಕೆದಾರರು ಈ PE ರೇಷಿಯೋನ ನೋಡ್ತಾರೆ ಒಂದ್ಸತಿ. ಇದ್ರ ರಿಲೇಟೆಡ್ ನಾನು ಬಹಳ ಸಂಪೂರ್ಣವಾದಂತಹ ಮಾಹಿತಿಯನ್ನ ನನ್ನ ಇನ್ನೊಂದು ವಿಡಿಯೋಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಬಿಗಿನರ್ ವಿಡಿಯೋಸ್ ಗಳಲ್ಲಿ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ಅದರಲ್ಲಿ ಬೇರೆ ಬೇರೆ ವ್ಯಾಲ್ಯೂಯೇಷನ್ ರೇಷಿಯೋಸ್ ಗಳು ಇರಬಹುದು, ಸಾಲ್ವೆನ್ಸಿ ರೇಷಿಯೋಸ್ ಗಳು, ಈ ತರ ಡಿಫರೆಂಟ್ ಫಿನಾನ್ಷಿಯಲ್ ರೇಷಿಯೋಸ್ ಗಳು ಯಾವ್ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೋ ಅಂತದನ್ನ ಮೆನ್ಷನ್ ಮಾಡಿದ್ದೀನಿ. ಅದನ್ನ ನೋಡೋದನ್ನ ಮರೆಯೋಕೆ ಹೋಗ್ಬೇಡಿ. ಸೊ ಮೇನ್ ಆಗಿ ಏನಪ್ಪಾ ಅಂದ್ರೆ ಬರೀ PE ರೇಷಿಯೋ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂತ ನಮಗೆ ಇಲ್ಲಿ ಅರ್ಥ ಆಯ್ತು. PE ರೇಷಿಯೋ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಮಾರ್ಕೆಟ್ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಬಟ್ ಓವರ್ ಆಲ್ ಒಂದು ಬಿಸ್ನೆಸ್ ನ ರಿಸರ್ಚ್ ಮಾಡೋದು ಮುಖ್ಯವಾಗಿರುತ್ತೆ. ಓವರ್ ಆಲ್ ವ್ಯಾಲ್ಯೂಯೇಷನ್ ಏನಿದೆಯೋ ಆ ಬಿಸ್ನೆಸ್ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಸೊ ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ಒಂದು ಸಮರೈಸ್ ಆಗಿ ನೋಡ್ಬೇಕು, ಒಂದು ಸಮರಿಯಾಗಿ ಓವರ್ ಆಲ್ ಒಂದು ವಿಷಯಗಳನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದನ್ನ ನೋಡ್ಬೇಕು ಅಂತ ಅಂದ್ರೆ ನೀವು ಹೊಸದಾಗಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ನೋಡಿರ್ಬೇಕಾದಂತದ್ದು ನೀವು ಇನ್ವೆಸ್ಟ್ ಮಾಡ್ತಕ್ಕಂತಹ ಬಿಸ್ನೆಸ್ ಏನಿದೆಯೋ ಅಥವಾ ನೀವು ಹೂಡಿಕೆ ಮಾಡ್ತಕ್ಕಂಥ ಸ್ಟಾಕ್ ಬಿಸ್ನೆಸ್ ಏನಿದೆಯೋ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಇದೆಯಾ, ಇದು ಮೊದಲನೇ ಕ್ವಶನ್ ಗೆ ನಿಮ್ಮ ಹತ್ರ ಆನ್ಸರ್ ಇರಬೇಕು. ಎರಡನೇದು ಓವರ್ ಆಲ್ ಬಿಸ್ನೆಸ್ ಮಾಡೆಲ್ ನೋಡೋದಾದ್ರೆ ಏನೇನೆಲ್ಲ ಸ್ಟ್ರೆಂತ್ಸ್ ಗಳಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಮೂರನೇದು ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ನೀವು ಚೆಕ್ ಮಾಡಿದೀರಾ. ನಾಲ್ಕನೇದು ಬಂದು ಫಿನಾನ್ಷಿಯಲ್ ಸ್ಟ್ರೆಂತ್ ಯಾವ ರೀತಿ ಇದೆ ಅಂತ ನೀವು ಅನಲೈಸ್ ಮಾಡಿದೀರಾ. ಹಾಗೆ ಕೊನೆಯದಾಗಿ ಐದನೇದಾಗಿ ಬರ್ತಕ್ಕಂಥದ್ದು ವ್ಯಾಲ್ಯೂಯೇಷನ್ ಯಾವ ರೀತಿ ಇದೆ ಕಂಪನಿ ಇವತ್ತಿಂದು, ಅಂದ್ರೆ ಇವಾಗ ಸ್ಟಾಕ್ ಪ್ರೈಸ್ ಏನಿದೆಯೋ ಅದು ರೀಸನೇಬಲ್ ಆಗಿದೆಯಾ ನಾನು ಪೇ ಮಾಡ್ತಕ್ಕಂಥದ್ದು ಅನ್ನೋದನ್ನು ಕೂಡ ನೀವು ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಅದಾದ್ಮೇಲೆ ಹೂಡಿಕೆಯನ್ನ ಮಾಡಬೇಕಾಗಿರುತ್ತೆ. ನನಗೆ ತುಂಬಾನೇ ನಂಬಿಕೆ ಇದೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಹೇಳ್ಕೊಂಡು ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನೋ ಕ್ವಶನ್ಸ್ ಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಬೇರೆ ಕನ್ನಡಿಗರು ಯಾರ್ಯಾರು ಇದಾರೋ, ಕನ್ನಡದಲ್ಲಿ ಯಾರಿಗೆ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಅಂತಿರುತ್ತೋ ಅವರಿಗೆ ಶೇರ್ ಮಾಡಿ. ನೀವು ತಲುಪಿಸಲಿಲ್ಲ ಅಂತಂದ್ರೆ ಈ ತರ ಇನ್ಫಾರ್ಮೇಶನ್ಸ್ ಗಳು ತಲುಪೋದೇ ಇಲ್ಲ. ಇದೇ ರೀತಿಯಾಗಿ ಸುಮಾರು ರೀತಿಯ ಒಂದು ಅಪ್ಡೇಟ್ಸ್ ಗಳೇನಿದೆಯೋ ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನಾವು ಅಪ್ಡೇಟ್ಸ್ ಗಳನ್ನ ನಮ್ಮ ಚಾನಲ್ ಥ್ರೂ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀವಿ. ಅದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನೀವೇನ್ ಮಾಡಬೇಕು, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆಯೋ ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ನೀವು ಪ್ರಾಪರ್ ಆಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರೇಸ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.